ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 1ನೇ ಪ್ರಶ್ನೆ. ಒಂದು ದರ್ಪಣದ ಮೇಲೆ ಬೆಳಕಿನ ಕಿರಣವು ಪತನಗೊಂಡಾಗ ಆ ಬೆಳಕಿನ ಕಿರಣದಲ್ಲಿ ಬದಲಾಗುವುದು ಏನೆಂದರೆ? ನಮ್ಮ ಹತ್ರ ಒಂದು ದರ್ಪಣ ಇದೆ. ಆ ದರ್ಪಣದ ಮೇಲೆ ಬೆಳಕಿನ ಕಿರಣ ಬಿದ್ದಾಗ ಬೆಳಕಿನ ಕಿರಣದಲ್ಲಿ ಪತನವಾಗುವುದು ಆಪ್ಷನ್ ಬಿ ದಿಕ್ಕು ಸರಿಯಾದ ಉತ್ತರ. ನೋಡಿ, ಇಲ್ಲಿ ಒಂದು ದರ್ಪಣ ಇದೆ, ಅದರ ಮೇಲೆ ಬೆಳಕು ಬೀಳ್ತಾ ಇದೆ. ಬಿದ್ದಂತಹ ಬೆಳಕು ಮತ್ತೆ ಇದೇ ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ, ಅದರ ದಿಕ್ಕು ಬದಲಾಗಿದೆ ಅಲ್ವಾ? ಹಾಗಾಗಿ ಒಂದು ದರ್ಪಣದ ಮೇಲೆ ಬೆಳಕಿನ ಕಿರಣವು ಪತನಗೊಂಡಾಗ ಆ ಬೆಳಕಿನ ಕಿರಣದಲ್ಲಿ ಬದಲಾಗುವುದು ಏನೆಂದರೆ ಅದರ ದಿಕ್ಕು. ಈಗ ಪತನಗೊಂಡಂತಹ ಬೆಳಕು ಇದೇ ದಿಕ್ಕಿನಲ್ಲೇ ಹಿಂಗೆ ಮುಂದೆ ಹೋಗೋದಿಲ್ಲ, ಅದು ಈ ಕಡೆ ಹೋಗ್ಬೇಕಿಲ್ಲ, ರಿಫ್ಲೆಕ್ಟ್ ಆಗಿ ವಾಪಸ್ ಬರಬೇಕು. ದಿಕ್ಕಿನಲ್ಲಿ ಬದಲಾವಣೆ ಆಗಿದೆ, ವೇಗದಲ್ಲಿ ಬದಲಾವಣೆ ಆಗೋದಿಲ್ಲ. ಯಾಕೆಂದ್ರೆ ಈಗ ನಾವು ಕನ್ನಡಿಯನ್ನ ನೋಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ನೋಡ್ಲಿಕ್ಕೆ ಹೇಗ್ ಸಾಧ್ಯ? ಹೇಗೆ ಅಂದ್ರೆ ಬೆಳಕಿನ ಕಿರಣಗಳು ಪ್ರತಿಫಲಿಸಿ ಬರಬೇಕು. ಈಗ ಹೋದಂತಹ ಬೆಳಕಿನ ಕಿರಣಗಳು ಪ್ರತಿಫಲಿಸಿ ಮತ್ತೆ ಅದೇ ಮಾಧ್ಯಮದಲ್ಲಿ, ಇಲ್ಲಿ ಗಾಳಿ ಇದೆ ಅಲ್ವಾ, ಗಾಳಿ ಮಾಧ್ಯಮದಲ್ಲೇ ವಾಪಸ್ ಬರ್ತಾ ಇದೆ. ಹಾಗಾಗಿ ವೇಗದಲ್ಲಿ ಬದಲಾವಣೆ ಆಗೋದಿಲ್ಲ. ದಿಕ್ಕು ಆಪ್ಷನ್ ಬಿ ಸರಿ ಇದೆ ಅಂತ ನೋಡಾಯ್ತು. ವೇಗ ಮತ್ತು ದಿಕ್ಕು, ವೇಗ ತಪ್ಪು, ದಿಕ್ಕು ಸರಿ. ಬಣ್ಣ, ಪ್ರತಿಫಲಿಸಿದಂತಹ ಬೆಳಕು ಬಣ್ಣ ಬಣ್ಣವಾಗಿ ಕಾಣ್ತದ? ನೀಲಿ, ಹಸಿರು, ಕೆಂಪು, ಹಳದಿ. ಪ್ರತಿಫಲಿಸಿದ ಬಣ್ಣದಲ್ಲಿ ಕಿರಣದಲ್ಲಿ ಬಣ್ಣ ಬದಲಾಗುವುದಿಲ್ಲ. ಹಾಗಿದ್ರೆ ಒಂದು ದರ್ಪಣದ ಮೇಲೆ ಬೆಳಕಿನ ಕಿರಣವು ಪತನಗೊಂಡಾಗ ಅಂತ ಬಿದ್ದಾಗ ಆ ಬೆಳಕಿನ ಕಿರಣದಲ್ಲಿ ಬದಲಾಗುವುದು ಏನೆಂದರೆ ಅದರ ದಿಕ್ಕು. ಆಪ್ಷನ್ ಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು.